ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಮತ್ತು ಕ್ಯಾಬ್ ಚಾಲಕರ ದರ್ಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕ್ಯಾಬ್ ಚಾಲಕನಿಂದ ಪ್ರಯಾಣಿಕನ ಮೇಲೆ ಹಲ್ಲೆಗೆ ಯತ್ನ ಆಗಿರುವಂತಹ ಘಟನೆ ಮತ್ತೆ ಪ್ರತಿನಿತ್ಯ ಅನ್ನೋ ರೀತಿಯಲ್ಲಿ ವರದಿ ಆಗ್ತಾ ಇದೆ. ಪ್ರಯಾಣಿಕನ ಮೇಲೆ ಕ್ಯಾಬ್ ಚಾಲಕರು ಹಲ್ಲೆ ಮಾಡೋ ಪ್ರಯತ್ನ ಮಾಡೋದು, ಆಟೋ ಚಾಲಕರು ನಿಗದಿತ ಪ್ರಯಾಣದ ದರಕ್ಕಿಂತ ಹೆಚ್ಚಿನ ದರವನ್ನ ಬೇಡಿಕೆ ಮಾಡೋದು, ಬೇಡಿಕೆಗೆ ಒಪ್ಪದೇ ಇದ್ರೆ ಆಕ್ಷೇಪ ವ್ಯಕ್ತಪಡಿಸೋದು, ಗಲಾಟೆ ಮಾಡೋದು, ರಸ್ತೆಯಲ್ಲೇ ಪ್ರಯಾಣಿಕನಿಗೆ ನಿಂದಿಸಿ ಹಲ್ಲೆ ಮಾಡೋ ಯತ್ನ ನಡೆದಿರೋ ಘಟನೆ ಪದ್ಮನಾಭನಗರದ RK ಲೇಔಟ್ನಲ್ಲಿ ನಡೆದಿದೆ. 3 ಕಿಲೋಮೀಟರ್ ಹೆಚ್ಚು ತೋರಿಸ್ತಾ ಇದೆ ಅಂತ ಹೇಳಿ ಹೆಚ್ಚಳಕ್ಕೆ ಡ್ರೈವರ್ ಬೇಡಿಕೆ ಇಟ್ಟಿರೋದು. ಚಾಲಕನ ಬೇಡಿಕೆಗೆ ಜಗ್ಗದೆ ಟ್ರಿಪ್ ಕ್ಯಾನ್ಸಲ್ ಹೇಳಿ ಅದಕ್ಕೆ ಇಬ್ಬರ ಮಧ್ಯೆ ವಾಗ್ವಾದ ಆಗುತ್ತೆ, ಚಾಲಕನಿಂದ ಹಲ್ಲೆಗೆ ಯತ್ನ ಆಗುತ್ತೆ ಅಂತ ಎಕ್ಸ್ ಖಾತೆಯಲ್ಲಿ ಶುಭಂ ಅನ್ನೋರು ಪೋಸ್ಟ್ ಹಾಕಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಘಟನೆ ವಿಚಾರ ಅಂತಂದ್ರೆ ಒಂದು ಕ್ಯಾಬ್ ಬುಕ್ ಮಾಡಿದ್ರಂತೆ, 33 ಕಿಲೋಮೀಟರ್ ಜಾಸ್ತಿ ಕೇಳ್ತಿದೆಯಂತೆ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕು ಅನ್ನೋದಕ್ಕೆ ಈ ಗಲಾಟೆ ಆರಂಭ ಆಗಿತ್ತು. ಕ್ಯಾನ್ಸಲ್ ಮಾಡು, ಈ ತರ ಮಾತಾಡಬೇಡ. 3 ಕಿಲೋಮೀಟರ್ ಅಪ್ಪ ಕೊಡ್ತಾನ. ಅಪ್ಪ ಯಾರಿಗೆ ಕೊಡ್ತಾರೆ? ಬಿಲ್ ತೋರಿಸಿ ತಗೊಳ್ಳಿ. ಕ್ಯಾನ್ಸಲ್ ಮಾಡಿ OTP ಕೊಟ್ಟಿದ್ದು ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡು, ಈ ತರ ಮಾತಾಡಬೇಡ. 3 ಕಿಲೋಮೀಟರ್ ಅಪ್ಪ ಕೊಡ್ತಾನ. ಅಪ್ಪ ಯಾರಿಗೆ ಕೊಡ್ತಾರೆ? 3 ಕಿಲೋಮೀಟರ್ ಬಿಲ್ ತೋರಿಸಿ ತಗೊಳ್ಳಿ. ಕ್ಯಾನ್ಸಲ್ ಮಾಡಿ OTP ಕೊಟ್ಟಿದ್ದು ಕ್ಯಾನ್ಸಲ್ ಮಾಡಿ. ಈ ಆಸಾಮಿ ಆಲ್ರೆಡಿ OTP ತಗೊಂಡಿದ್ದ. OTP ತಗೊಂಡ ನಂತರ 3 ಕಿಲೋಮೀಟರ್ ಜಾಸ್ತಿ ತೋರಿಸ್ತಿದೆ, ನೀವು ನಂಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಅಂತ ಒಂದು ಆ್ಯಪ್ ರೀ ಅದು. ಅದ್ರಲ್ಲಿ ಒಂದು ಲಾಸ್ಟಲ್ಲಿ ಒಂದು ಬಿಲ್ ತೋರಿಸುತ್ತೆ, ಆ ಬಿಲ್ಲನ್ನು ಪೇಮೆಂಟ್ ಮಾಡೋದು. ಆಗಿಲ್ವಾ, ನಮಗಾಗಲ್ಲ, 3 ಕಿಲೋಮೀಟರ್ ಜಾಸ್ತಿ ತೋರಿಸ್ತಿದೆ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಹೊರಡೋದು. ಎಕ್ಸ್ಟ್ರಾ ಪೇಮೆಂಟ್ ಕೇಳೋದಕ್ಕೂ ಅವ್ರಿಗೆ ಅವಕಾಶ ಇಲ್ಲ, ಅಥವಾ ಈ ಚಾಲಕ ಮತ್ತೊಬ್ಬ ಬುಕ್ ಮಾಡಿದವನಿಗೂ ಕೂಡ ಇಲ್ಲ, ಚಾಲಕ ಈ ರೀತಿ ಮಾಡ್ತಿದ್ದಾನೆ ಅಂತ ಹೇಳಿ ಆ್ಯಪಲ್ಲೇ ಬೇರೆ ವ್ಯವಸ್ಥೆಗಳಿದೆ, SOS ಬಟನ್ ಇದೆ. ಅದನ್ನ ಬಿಟ್ಕೊಂಡು ರಸ್ತೆ ಮಧ್ಯೆ ಗಲಾಟೆ ಮಾಡಿಕೊಂಡು 3 ಕಿಲೋಮೀಟರ್ಗೋಸ್ಕರ ಒಂದೇ ಬಿಟ್ಬಿಡಿ. ಓಲಾ, ಊಬರು ಮತ್ತೊಂದು ಮಗದೊಂದು ಯಾಕೆ ಮಾಡ್ತೀರಿ? ನಿಮ್ಮ 3 ಕಿಲೋಮೀಟರ್ ಜಾಸ್ತಿ ಕಂಪ್ನಿ ಕೊಡಲ್ಲ ಅಂತಂದ್ರೆ ಬಿಟ್ಬಿಡಿ, ಆ ಕಂಪ್ನಿ ಬಿಟ್ಬಿಡಿ. ಅದನ್ನ ಬಿಟ್ಟು ಯಾರೋ ಬೇರೆ ಊರಿಂದ ಬಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿರೋ ಚಾಲಕನ ಮೇಲೆ ಯಾರೋ ಪ್ರಯಾಣಿಕರ ಮೇಲೆ ಯಾಕೆ ದರ್ಪ ನಿಮ್ದು ಅಂತ. ಕ್ಯಾನ್ಸಲ್ ಮಾಡು, ಈ ತರ ಮಾತಾಡಬೇಡ. 3 ಕಿಲೋಮೀಟರ್ ಅಪ್ಪ ಕೊಡ್ತಾನ. ಅಪ್ಪ ಯಾರಿಗೆ ಕೊಡ್ತಾರೆ? 3 ಕಿಲೋಮೀಟರ್ ಇಲ್ಲೊಂದ್ ಕಡೆ ಕ್ಯಾಬ್ ಡ್ರೈವರ್ ಕತೆ ಆದ್ರೆ ಇನ್ನು ಆಟೋ ಡ್ರೈವರು, ನೀವು ಕೊಟ್ಟಿದ್ದ ಲೊಕೇಶನ್ನೇ ಬೇರೆ, ನೀವು ನಿಂತಿರೋ ಲೊಕೇಶನ್ನೇ ಬೇರೆ ಅಂತ ಹೇಳಿ ಡ್ರೈವರ್ ಫೈಟ್ಗಿಳಿದಿದ್ದಾನೆ. ಕ್ಯಾಬ್ ಚಾಲಕನ ಕಿರಿಕ್ನ ನಂತರ ಆಟೋ ಡ್ರೈವರ್ನ ಕಿರಿಕ್ನ ಸುದ್ದಿ ನಿಮ್ಮ ಮುಂದೆ ಇಡ್ತಿದ್ದೀವಿ. ಲೊಕೇಶನ್ ವಿಚಾರಕ್ಕೆ ಪ್ರಯಾಣಿಕನ ಜೊತೆಗೆ ಗಲಾಟೆ ಆಗುತ್ತೆ. ಕಿರಿಕ್ ಮಾಡಿಕೊಂಡು ಕೆಳಗಿಳಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಡು ರಸ್ತೆಯಲ್ಲೇ ಹಲ್ಲೆಗೆ ಮುಂದಾಗ್ತಾನೆ ಡ್ರೈವರು. ಈ ಬಗ್ಗೆ ಪೊಲೀಸರಿಗೆ ವಿಡಿಯೋ ಟ್ಯಾಗ್ ಮಾಡಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ನೀವು ಕೊಟ್ಟಿರೋ ಲೊಕೇಶನ್ ಸರಿ ಇಲ್ಲ, ಇಲ್ಲಿದ್ದೀರಿ, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ನಾನು ಸರಿಯಾಗಿ ಕೊಟ್ಟಿದ್ದೀನಿ ಅನ್ನುವ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಆಟೋ ಚಾಲಕ ಕ್ಯಾಬ್ ಬುಕ್ ಮಾಡಿದ್ದ ಅಥವಾ ಆಟೋ ಬುಕ್ ಮಾಡಿದ್ದಂತಹ ವ್ಯಕ್ತಿಗೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿರುವ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ನೋಡಿ ವಿಡಿಯೋನ. उन्हें देखो गेट के पास कैसे बात कर रहे हैं, अभी कैसा बात कर रहा है साला. एड्रेस गेट हत्र ಇದೆ ಅಂತ ನಾನು ಇಲ್ಲೇ ಲೊಕೇಶನ್ ಹಾಕಿದ್ದೀನಿ ಅಂತಾನೆ. गेट हत्र ಒಂಥರ ಬೇಡ್ಕೊಂಡ ಇಲ್ಲೂ ಬಂದು उसका कंप्लेंट कर रहे हैं. गेट के पास कैसा बात कर रहे हैं, तू अंदर क्यों रहे, कैसा बात कर रहा है? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕ್ಯಾಬು ಆಟೋಗಳೇ ಜೀವಾಳ. ಮೊದಲು ಕ್ಯಾಬ್ಗಳಿರಲಿಲ್ಲ, ಬರೀ ಆಟೋಗಳೇ ಜೀವಾಳ ಅಂತ ಅನ್ಬೋದಿತ್ತು. ಈಗ ಕ್ಯಾಬ್ಗಳು ಕೂಡ ಆರಂಭ ಆಗಿವೆ, ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಚಲಾಯಿಸುವ ಕ್ಯಾಬ್ಗಳಿರುತ್ತೆ. ಆದರೆ ಇಂಥ ಘಟನೆಗಳು ಬೆಂಗಳೂರಿನ ಮರ್ಯಾದೆಯನ್ನು ಜಾಗತಿಕ ಮಟ್ಟದಲ್ಲಿ ಕಳೀತಾ ಇವೆ ಅನ್ನೋದು ಕೂಡ ಗಮನಿಸಬೇಕು. ಇವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಪೊಲೀಸರು ಬರ್ತಾರೆ, ಅಥವಾ ಇವ್ರ ಕಂಪ್ನಿ ಕ್ಯಾಬ್ ಕಂಪ್ನಿಯವರು ಅವರೇನೋ ಮಾಡ್ತಾರೆ, ದಟ್ ಇಸ್ ಆಲ್ ಸೆಕೆಂಡ್ರಿ. ಆದರೆ ಬೆಂಗಳೂರಿನಲ್ಲಿ ನಡೀತಾ ಇರುವ ದರ್ಪ ಆಯಿತು ಏನೋ ಕನ್ನಡ ಮಾತಾಡಲ್ಲ ಅಂತ. ಪಾಪ ಈ ಕ್ಯಾಬ್ ಚಾಲಕನ ಜೊತೆ ಮಾತಾಡ್ತಾ ಇದ್ದಂತಹ ವ್ಯಕ್ತಿ ಕನ್ನಡದಲ್ಲೇ ಮಾತಾಡೋ ಪ್ರಯತ್ನ ಮಾಡ್ತಿದ್ದಾನೆ. ಅದು ಕನ್ನಡ ಮಾತಾಡೋಕ್ಕೆ ಬರಲ್ಲ ಅನ್ನೋ ಹಲ್ಲೆ ಒಂದು ಕಡೆ ಆದರೆ, ಕನ್ನಡ ಮಾತಾಡ್ತಾ ಇದ್ರು ಕೂಡ ದುಡ್ಡು ಜಾಸ್ತಿ ಕೊಡಬೇಕು, ಕೊಡದೇ ಇದ್ರೆ ನಾನು ನಿಮ್ಗೆ ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಯಾಕೆ ಬೇಕಿಂಥ ಗಲಾಟೆಗಳು? ಕ್ಯಾಬು ಆಟೋ ಡ್ರೈವರ್ಗಳ
ಈ ದರ್ಪಕ್ಕೆ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಕರಣಗಳು ವರದಿ ಆಗ್ತಿರೋದು ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ. ಕ್ಯಾನ್ಸಲ್ ಮಾಡ್ಕೊ ಹೋಗಿ, ಕ್ಯಾನ್ಸಲ್ ಮಾಡ್ಕೊ ಹೋಗಿ, ಕ್ಯಾನ್ಸಲ್ ಮಾಡಿ ಫಸ್ಟ್. सर अन्ना बन्नी ले लॉर कोई नहीं रहा है हाँ सर कैंसिल मार को हो कैंसिल मार को हो सर OTP ಕೊಟ್ಟಿದ್ದೀವಿ ಆಮೇಲೆ ಶಶಿಧರ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಇದು ದರ್ಪ ಅಲ್ಲದೆ ಮತ್ತೇನು? ಏನು ಈ ಲೆವೆಲ್ಗೆ ತಮ್ಮದಲ್ಲದ ತಪ್ಪಿಗೆ ಬಯಸ್ಕೊಳ್ಳೋದಕ್ಕೆ ಯಾರು ರೆಡಿ ಇರ್ತಾರೆ? ಈ ಎರಡು ಪ್ರಕರಣಗಳನ್ನು ಗಮನಿಸಿದ್ರೆ ಬೆಂಗಳೂರಿನ ಮರ್ಯಾದೆ ಜಾಗತಿಕ ಮಟ್ಟದಲ್ಲಿ ಹರಾಜಾಗ್ತಿದೆ ಅನ್ನೋದು ಸತ್ಯ. ಶಶಿಧರ್, ಏನೇನು ಘಟನೆಗಳಿವೆರಡು? ಖಂಡಿತ ಪ್ರಣೋತ್, ಏನಂತಂದ್ರೆ ಪ್ರಯಾಣಿಕರೇ ನಮ್ಮ ದೇವರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವಾಹನ ಮಾಲೀಕರು ಕೂಡ ಬಯಸ್ತಾರೆ. ಅದೇ ರೀತಿಯಲ್ಲಿ ಕೂಡ ಸಾರಿಗೆ ಇಲಾಖೆಯವರು ಕೂಡ ಅದೇ ರೀತಿ ಕೂಡ ಹೇಳ್ತಾರೆ. ಹೀಗಾಗಿ ಕೇಳಿದಂಥ ಜಾಗಕ್ಕೆ ಸವಾರರನ್ನ ಅಲ್ಲಿ ಬಿಡುವಂತ ಕರ್ತವ್ಯ ಕ್ಯಾಬ್ ಚಾಲಕರದಾಗಿರ್ಬೋದು, ಅದೇ ರೀತಿಯಾಗಿ ಕೂಡ ಇನ್ನಿತರೆ ಸಾರಿಗೆ ವ್ಯವಸ್ಥೆಯಲ್ಲೂ ಕೂಡ ಇರ್ಬೋದು. ಆದ್ರೆ ಕೇಳಿದ ನಿಗದಿತ ದರಕ್ಕಿಂತಲೂ ಕೂಡ ಹೆಚ್ಚಿನ ಹಣವನ್ನ ಕೇಳೋದಕ್ಕೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತಲೂ ಕೂಡ ಒಂದು ಕಡೆ ಅಂತ ಪ್ರಶ್ನೆ ಕೂಡ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಲೊಕೇಶನ್ ವಿಚಾರ ಕೂಡ ಆಟೋ ಡ್ರೈವರ್ ಕೂಡ ಇನ್ನೊಂದು ಕಡೆ ಕೂಡ ಕಿರಿಕ್ ಮಾಡಿ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡೋದು ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಬೆಂಗಳೂರಿನ ಮಾನ ಎಲ್ಲ ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹರಿದಾಡ್ತಿದೆ. ಮೊದಲೇ ಆಟೋ ಚಾಲಕರ ಮೇಲೆ ಸಾಕಷ್ಟು ಅಸಮಾಧಾನ ಇದೆ ಬೆಂಗಳೂರಿನಲ್ಲಿ. ಯಾಕಂತಂದ್ರೆ ಕೇವಲ ಎಲ್ಲಿಂದ 30 ರೂಪಾಯಿ ಇರುವಂತ ಮೀಟರ್ಗೆ ಎಲ್ಲೇ ಕೇಳಿದ್ರು ಕೂಡ ಮೆಜೆಸ್ಟಿಕ್ ಸುತ್ತಮುತ್ತ ರೈಲ್ವೆ ಸ್ಟೇಷನ್ ಆಗಿರ್ಬೋದು, KSRTC ಆಗಿರ್ಬೋದು, BMTC ಮಾರ್ಕೆಟ್ ಆಗಿರ್ಬೋದು, ಶಾಂತಿನಗರ ಹೋಗಿ ಯಾರು ಕೇಳಿದ್ರು ಕೂಡ 150 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ, ಇಲ್ಲ ನಾವು ಬರೋದಿಲ್ಲ ಅಂತಾರೆ. ಇಲ್ಲ ಅಂತಂದ್ರೆ ಒಂದು ವೇಳೆ ಹತ್ತಿದ ಮೇಲೂ ಕೂಡ ಕಿರಿಕ್ ಮಾಡ್ತಾರೆ, ಇಲ್ಲ ಎಕ್ಸ್ಟ್ರಾ ಕೊಡಿ, ನಾವು ಅಲ್ಲಿಗೆ ಬಿಡ್ತಾ ಇದ್ದು ಇಲ್ಲಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹೊಡೆಯೋದು, ಮತ್ತೆ ಅವರನ್ನು ಅಷ್ಟು ಜನ ಸ್ಥಳೀಯರನ್ನ ಗ್ಯಾಂಗ್ ಕಟ್ಕೊಂಡು ಡ್ರೈವರ್ಗೆಲ್ಲ ಸೇರ್ಕೊಂಡು ಅವ್ರ ಹತ್ರ ಹಣ ಸುಲಿಗೆ ಮಾಡೋದು, ಈ ರೀತಿಯಂತ ಪ್ರಕರಣಗಳು ದಿನನಿತ್ಯ ಕೂಡ ಬರ್ತಿದೆ, ಬೆಳಕಿಗೆ ಬರ್ತಿದೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ಕೂಡ ಪದ್ಮನಾಭ ನಗರದಲ್ಲೂ ಕೂಡ ಇದೇ ರೀತಿಯಾಗಿ ಕೂಡ ಏನು 3 ಕಿಲೋಮೀಟರ್ಗೆ ಅಲ್ಲಿ ಡಿಸ್ಟೆನ್ಸ್ ಇದ್ರು ಕೂಡ ನಿಗದಿತ ಹಣವನ್ನ ಕೊಡ್ತಿದ್ದೀನಿ ಅಂತಂದ್ರು ಕೂಡ ಇಲ್ಲ ಎಕ್ಸ್ಟ್ರಾ ಕೊಡು ಅಂತ ಹೇಳ್ಬಿಟ್ಟು ಡ್ರೈವರು ಕಿರಿಕ್ ಮಾಡಿದ್ದಾರೆ. ಈಗ ನೊಂದಂತ ಒಂದು ಸವಾರ ಇವತ್ತು ಎಲ್ಲ ಒಂದ್ ಕಡೆ ಪೊಲೀಸರಿಗೆ ಎಕ್ಸ್ ಮೂಲಕ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅವರ ಆತ್ಮಕ್ಕೆ ಅವರೇ ಪ್ರಶ್ನೆಯನ್ನು ಕೂಡ ಕೇಳ್ಕೊಳ್ಬೇಕು. ಅದೇ ರೀತಿಯಲ್ಲಿ ಕೂಡ ಪೊಲೀಸರು ಕೂಡ ಎಚ್ಚೆತ್ಕೊಂಡು ಇವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಂಡು ಯಾರೇ ಕೂಡ ಪ್ರಯಾಣಿಕರ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಪ್ರಣೋತ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.